ನಾವು ಕುತೂಹಲಕ್ಕೆ ಒಂದು ಪ್ರಶ್ನೆ ಆಸ್ ಇಟ್ ಈಸ್ ಮಹಾಭಾರತದ ಪ್ರಶ್ನೆ ಕೇಳಲಾಗಿತ್ತು. ಸಾಧ್ಯ ಆದರೆ ಸ್ಕ್ರೀನ್ ಮೇಲೆ ತನ್ನಿ, ಇಲ್ಲದೆ ಹೋದ್ರು ನಾನು ಹೇಳ್ಬಿಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರನ್ನ ಸೈಡ್ ಲೈನ್ ಮಾಡೋಕೆ ಸಮಾವೇಶ ಮಾಡ್ಲಾಗ್ತಿದ್ಯಾ? ಇಲ್ಲ ಅಂತ ಹೇಳಿದ್ದಾರೆ ಸರ್ 14% ಜನ. ಹೌದು ಅಂತ ಹೇಳ್ತಿರೋರು 83% ಜನ. ಬ್ರೇಕಿಂಗ್ ಪ್ಲೇ ಮಾಡಿ ನೀವು ಕೊಡಿರಂತೆ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಅದನ್ನ ನಿರಂತರ ಸಂಘರ್ಷವನ್ನ ಎದುರಿಸ್ತಾ ಬರ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇಲ್ಲ ಅಂತ ನೀವು ಆಮೇಲೆ ಹೇಳಿ, ನಮಗೆ ಅನುಮಾನ ಯಾಕೆ? ಅಧ್ಯಕ್ಷಗಿರಿಗೆ ಈಗ 3 ಜನ ಓಪನ್ ಆಗಿ ಮಾತನಾಡ್ತಿರುವವರು. ಹಾಗೆ ಸಿಎಂ ಕನಸು, ಅದಕ್ಕೂ ಕೂಡ 108 ಕಿರಿಕಿರಿ. ಅಷ್ಟು ಬಿಡಿ, ರಾಜುಗೌಡ್ರು ಅವಾಗ್ಲಿಂದ ಹೇಳ್ತಿದ್ದಾರೆ ಸಂಪುಟ ಪುನಾರಚನೆ. ಅಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಲಿಸ್ಟು, ಅದಕ್ಕೆ ಬೆಲೆ ಸಿಗುತ್ತಾ ಇಲ್ವಾ ಅನ್ನೋ ರೀತಿಯಲ್ಲಿ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ರಾಜಣ್ಣ ಅವರ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗಳು. ಬೆಂಬಲಿಸಿ ಮಾತನಾಡೋರು ಯಾರನ್ನ? ಪಾರ್ಟಿ ಪ್ರೆಸಿಡೆಂಟ್, ರಾಜ್ಯದ ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರು, ಅವರನ್ನ ಬೆಂಬಲಿಸಿ ಮಾತನಾಡುವವರ ಸಂಖ್ಯೆ ಎಷ್ಟಿದೆಯಪ್ಪ ನನಗೆ ಗೊತ್ತಿಲ್ಲ. ಅನುಮಾನ ಇದೆ. 4 ಬೈಟ್ ರಾಜಣ್ಣ, ನೀವು ಉತ್ತರ ಕೊಡಿರಂತೆ ಸರ್, ನೀವೇ ಉತ್ತರ ಕೊಡಿ. ರಾಜಣ್ಣ ಅವ್ರ ಬೈಟ್ ಇದೆ, ಡಿ.ಕೆ. ಶಿವಕುಮಾರ್ ಅವ್ರ ಬೈಟ್ ಇದೆ, ರಾಜು ಕಾಗೆ ಅವ್ರು ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವ್ರ ಮಾತು ಕ್ವಿಕ್ ಆಗಿ ಪ್ಲೇ ಮಾಡ್ಕೊಂಡು ವಾಪಸ್ ಬನ್ನಿ. ರಾಜಣ್ಣ ನಮ್ಮ ಜೊತೆ ಇರುವಂಥದ್ದು ಸರ್, ಕೆಪಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿನ ತಾವು ಜವಾಬ್ದಾರಿ ವಹಿತೀರಾ? ನಾನು ಒಬ್ಬ ಹೈಕಮಾಂಡಲ್ಲಿ ನಿರ್ಣಯ ಮಾಡಿದ್ರೆ ನಾನು ಕೂಡ ಆಕಾಂಕ್ಷಿನೇ. ಅದು ಅಂದರೆ ಕೆಲವರು ಕಷ್ಟ ಅಂತ ಇದ್ದಾರೆ ಕೆಪಿಸಿ ಅಧ್ಯಕ್ಷ ಸ್ಥಾನ. ಕಷ್ಟ ಇಲ್ದಿರೋದು ಯಾವುದು? ಏನು ಮಂತ್ರಿ ಕೆಲಸ ಸುಲಭನಾ? ಮಂತ್ರಿ ಕೆಲಸನೂ ಕಷ್ಟನೇ. ಕೆಲಸ ಮಾಡೋ ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ನನಗೆ ಮಾಹಿತಿ ಇಲ್ಲ, ನಾನು ಆಕಾಂಕ್ಷಿ ಇದ್ದೀನಿ. ನನಗೂ ಕೊಟ್ಟರು, ಯಾವ ಖಾತೆ ಕೊಟ್ಟರು. ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ, ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಹಿಂದಕ್ಕೆ CM ಮತ್ತ ಕೂಡ ಭಾಳಷ್ಟು ಓಡಾಡಿತು, ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ಅದು ನಮ್ಮ ಉತ್ಸಾಹ ಅಷ್ಟೇ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಯ್ತು, ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಅಂತ. ಸೊ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಒಬ್ಬಂಟಿ ಆಗ್ಬಿಟ್ರೆ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಬೆಂಬಲಿಸುವವರ ಸಂಖ್ಯೆ? ರಾಜಗೌಡ್ ನೀವೇ ಉತ್ತರ ಕೊಡಬೇಕು. ರಾಜಗೌಡ್ ಹೇಳ್ಬಿಡ್ಲಿ, ನಿಮ್ಗೆ ಈ ಹಿಂದೆ ಕೆ.ಎನ್. ರಾಜಣ್ಣ ಅವ್ರು ಹೇಳ್ತಾರೆ ಈಗ 4 ಜನ DCM ಬೇಕು ಅಂತ. ಈಗ ಇವರು ಸಮಾವೇಶದಲ್ಲಿ 4 ಜನ DCMಗಳನ್ನ ಅನೌನ್ಸ್ ಮಾಡ್ತಾರ? ನಾಗರಾಜದವರು ಒಂದು ಮಾತು ಹೇಳಿದ್ರು, 37 ಜನ ಲಿಂಗಾಯತರು ಗೆದ್ದಿದ್ದಾರೆ ಅಂತ. ಬಹುಶಃ ಪಾಪ ತ್ಯಾಗ ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಕೇಳ್ತಾ ಇದ್ರು. ಈ ಸ್ವಾಭಿಮಾನಿ ಸಮಾವೇಶ ಜಾತಿ ಸಮಾವೇಶ ಅಲ್ಲ, ಅಹಿಂದ ಸಮಾವೇಶ ಅನ್ನೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ CM ಆಗಿ ಅನೌನ್ಸ್ ಮಾಡ್ತೀರಾ? ಒಂದನೇ ಪ್ರಶ್ನೆ. ಸಮಯ ಬರೋದು ನೀವೆಲ್ಲ ಇದು ಮಾಡ್ಕೊಂಡು. ಎರಡನೇದು, 4 ಜನ DCM ಮಾಡ್ತೀರಾ? ಇಲ್ಲ. ರಾಜಣ್ಣ ಮಂತ್ರಿ ಈ ಸಮಾವೇಶ ಶುರುವಾದಾಗ ರೂವಾರಿಗಳು ಯಾರು? ಇದೇ ಮೈಸೂರು ಶಿವರಾಮ್ ಅವರು, ಶೋಷಿತ ವರ್ಗಗಳ ರಾಜ್ಯಾಧ್ಯಕ್ಷರು. ಅವ್ರು ಮಾತಾಡ್ತಾ ಏನಂತ ಹೇಳಿದ್ರು, ಅಹಿಂದ ವರ್ಗಗಳ ಸಮಾವೇಶ ಮಾಡ್ತಾ ಇದೀವಿ, ನಾವ್ ಯಾರ್ದು ಎಲ್ಲ ಅಂತೇಳಿ. ಅದಾದ್ಮೇಲೆ ಇವರು ಕೆ.ಎನ್. ರಾಜಣ್ಣ ಅವ್ರ ಬಾಯಲ್ಲಿ ಏನ್ ಬಂತು, ಅದಾದ್ಮೇಲೆ ಜಮೀರ್ ಅಹಮದ್ ಅವ್ರ ಬಾಯಲ್ಲಿ ಏನ್ ಬಂತು, ಇಡೀ ಎಲ್ಲರೂ ಹೇಳ್ತಾ ಇದ್ರೆ ಇದು ಅದಕ್ಕೆ ಅದೇ ವಿಷಯ ಅಂತೇಳಿ ಪತ್ರನ ಬರ್ತಾ ಇಲ್ಲಿನ ವಕ್ತಾರ ಹೇಳ್ತಾ ಇದ್ರೆ ಅದು ಅಹಿಂದ ಸಮಾವೇಶ ಅಲ್ಲ ಅಂತೇಳಿ. ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು ನಿಮ್ಗೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಏನ್ ಸಿಗುತ್ತಿದ್ರಿಂದ ಈ ಸಮಾವೇಶದಿಂದ?
DK ಶಿವಕುಮಾರ್ ಎಲ್ಲೂ ಅಪ್ಲಿಕೇಶನ್ ಹಾಕಿ ಯಾವುದೇ ಸಮಾವೇಶ ಮಾಡಿ ಮುಖ್ಯಮಂತ್ರಿ ಆಗ್ಬೇಕಂತ ಕೇಳಿದವರಲ್ಲ, ಯಾವುದೇ ಪೊಸಿಷನ್ ಕೇಳಿದವರಲ್ಲ. ಸಿದ್ದರಾಮಯ್ಯ ಇಲ್ಲ. ಆದ್ರೆ ಹೇಳ್ತಾ ಇರ್ತೇನೆ ಅಂದ್ರೆ ಇದೊಂದು ಸ್ವಾಭಿಮಾನ ಸಮಾವೇಶ. ಕರ್ನಾಟಕದಲ್ಲಿರ್ತಕ್ಕಂಥ ಸ್ವಾಭಿಮಾನಿಗಳ ಕಾಂಗ್ರೆಸ್ನ ಸರ್ಕಾರದ ಬಗ್ಗೆ ಇಲ್ಲಸಲ್ಲ ಆರೋಪಗಳು ಮಾಡಿರ್ಬೇಕಾದ್ರೆ, ಷಡ್ಯಂತ್ರ ಮಾಡಿರ್ಬೇಕಾದ್ರೆ, ಒಳಸಂಚೆ ಮಾಡಿರ್ಬೇಕಾದ್ರೆ ನಿಮ್ಮಂತ ಸುಳ್ಳುಗಾರರಿಗೆ ಹೇಳಿಕೆ ಮಾಡ್ತಕ್ಕಂಥ ಸಮಾವೇಶ ಇದು ನ್ಯೂಲಿ ಗಾರ್ಡನಿಂಗ್, ಇದು ಇನ್ಕ್ಲೂಸಿವ್ ಗಾರ್ಡನಿಂಗ್, ಒಕ್ಕಲಿಗರು ಲಿಂಗಾಯತ. ರೈಟ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಜೊತೆಗೆ ಈಗಷ್ಟೇ ಪ್ರಾರಂಭ ಆಗಿದೆ ಸಮಾವೇಶ ಇರೋದು ಡಿಸೆಂಬರ್ 5ನೇ ತಾರೀಕು. ಬಣ ಆಗಿ ಉಳಿಯತ್ತಾ ಅಥವಾ ಒಗ್ಗಟ್ಟಿನ ಹೋರಾಟ ಆಗತ್ತಾ? ಸ್ವಾಭಿಮಾನಿನ, ಅಹಿಂದಾನ, ಒಕ್ಕಲಿಗರ ಅಥವಾ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನನ? ರಾಜ್ಯದ ಜನರ ಅಭಿವೃದ್ಧಿಗೆ ಗಮನ ಕೊಟ್ಟು ಸಮಾವೇಶನಾದ್ರೂ ಮಾಡಲಿ, ಯೋಜನೆಗಳನ್ನಾದ್ರೂ ಜಾರಿಗೆ ತರಲಿ. ಕೇಂದ್ರಿತವಾಗಿರ್ಬೇಕಾಗಿದ್ದು ಗಮನ ಜನಪರವಾಗಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.